ಓಂ ಪ್ರಜ್ಞಾಂತರ ಪೃಥಕ್ತ್ವವತ್ ದೃಷ್ಟಿಶ್ಚ ತದುಕ್ತಂ ಓಂ ಅಂತ 3ನೇ ಅಧ್ಯಾಯದ 3ನೇ ಪಾದದ 52ನೇ ಸೂತ್ರ. ಅದು ಪ್ರಜ್ಞಾಂತರಾಧಿಕರಣ ಅಥವಾ ದರ್ಶನ ಭೇದಾಧಿಕರಣ ಅಂತ. ಅದರ ಸಾರ ಸಂಗ್ರಹವನ್ನು ವಿಶೇಷಸ್ತು ಜ್ಞಾನೇಸ್ಯಾದುತ್ತರೋತ್ತರಂ ಅಂತ ಆಚಾರ್ಯ ಮಾಡಿದ್ದಾರೆ. ಅದರ ವ್ಯಾಖ್ಯಾನವನ್ನು ತತ್ವಮಂಜರಿಯಲ್ಲಿ ರಾಘವೇಂದ್ರ ಸ್ವಾಮಿಗಳು 92ನೇ ಗದ್ಯ ಭಾಗದಲ್ಲಿ ಮಾಡ್ತಾರೆ. ಯಥಾಬಲಂ ವಿಷ್ಣು ಜ್ಞೇಯ ಅಂತ ಈ ಹಿಂದೆ ಹೇಳಿದ್ರಿ ನೀವು. ಆ ಜ್ಞಾನದಲ್ಲಿ ತಾರತಮ್ಯವನ್ನು ಆ ಮೂಲಕ ಸೂಚನೆ ಮಾಡಿದ್ರಿ. ಎಷ್ಟೆಷ್ಟು ಶಕ್ತಿ ಸಾಧಕರಿಗಿರ್ತದೋ ಅಷ್ಟಷ್ಟು ಭಗವಂತನನ್ನು ತಿಳಿಯಬೇಕು ಅಂತ. ಆದರೆ ತಾರತಮ್ಯಂ ಅಯುಕ್ತಂ, ಅಲ್ಲಿ ನೀವು ಹೇಳಿದಂತಹ ಜ್ಞಾನಕ್ಕೆ ಸಂಬಂಧಪಟ್ಟ ತಾರತಮ್ಯ ಸರಿಯಲ್ಲ. ಅದು ದೃಷ್ಟೈವತಂ ಮುಚ್ಯತೆ ನಾಪರಿಣ ಅಂತ ಈಗೇನು ಇತ್ಯಾದಿ ವೇದವಾಕ್ಯಗಳಿವೆ. ಭಗವಂತನನ್ನು ಕಂಡೇ ಸಾಧಕ ಮುಕ್ತನಾಗ್ತಾನೆ ಅಂತ. ಅಲ್ಲಿ ಸರ್ವೇಷಾಂ ಅವಿಶೇಷಿತ ಜ್ಞಾನೇನೈವ ಮೋಕ್ಷ ಶ್ರವಣಾತ್, ಎಲ್ಲರಿಗೂ ಮೋಕ್ಷ ಆಗ್ತದೆ ಅಂತ ಹೇಳಿದ್ದಾರೆ. ಅದು ಜ್ಞಾನದಿಂದ ಆಗಬೇಕು. ಮತ್ತು ಅವಿಶೇಷಿತ ಜ್ಞಾನದಲ್ಲಿ ಹೆಚ್ಚು ಕಡಿಮೆ ಅಂತಲ್ಲ, ಅಲ್ಲೇನೂ ಅಲ್ಲಿ ವರ್ಣನೆ ಮಾಡಿಲ್ಲ. ಆದ್ದರಿಂದ ಯಾವುದೇ ವಿಶೇಷಣವಿಲ್ಲದ, ಹೆಚ್ಚು ಜ್ಞಾನ ಕಡಿಮೆ ಜ್ಞಾನ ಇತ್ಯಾದಿ ವಿಶೇಷಣಗಳಿಲ್ಲದ ಜ್ಞಾನ ಎಂಬ ಶಬ್ದದಿಂದ ಅಲ್ಲಿ ಪ್ರಯೋಗ ಮಾಡಿ ಆ ಜ್ಞಾನದಿಂದಲೇ ಮೋಕ್ಷ ಅಂತ ವರ್ಣನೆ ಮಾಡಿದ್ದಾರೆ. ಈ ಒಂದು ಪ್ರಶ್ನೆ ಇತ್ಯತಃ ಈ ಒಂದು ಪ್ರಶ್ನೆಗೆ ಉತ್ತರ ರೂಪವಾಗಿ ಅಸ್ತೇವ ಉಪಾಸನಾ ತಾರತಮ್ಯ ಫಲೇ ಜ್ಞಾನೇಪಿ ತಾರತಮ್ಯಂ. ಉಪಾಸನೆ ಮಾಡಿದ್ರಿಂದ, ಶ್ರವಣ ಮನನ ಧ್ಯಾನ ಇತ್ಯಾದಿ ಮಾಡಿದ್ರಿಂದ, ಧ್ಯಾನ ಅಂದರೆ ಉಪಾಸನೆ ಮಾಡಿದ್ರಿಂದ ಈ ಅದರ ಫಲವಾದಂತಹ ಜ್ಞಾನವು ಕೂಡ ಸಾಧಕನಿಗೆ ದೊರೆಯುತ್ತದೆ. ಆದ್ದರಿಂದ ಉಪಾಸನಾದಲ್ಲಿ ತಾರತಮ್ಯ ಇರುವುದರಿಂದ ಫಲವಾದ ಜ್ಞಾನದಲ್ಲಿಯೂ ಕೂಡ ತಾರತಮ್ಯ ಇರಲೇಬೇಕು. ಅದನ್ನು ಹೇಳಲಿಕ್ಕೆ ಹೊರಟಿರುವಂಥದ್ದು ಪ್ರಜ್ಞಾಂತರ ಪೃಥಕ್ತ್ವ ದೃಷ್ಟಿಶ್ಚ ಅಂತ ಈ ಸೂತ್ರ ಭಾಷ್ಯದಲ್ಲಿ ಉಪಾಸನಾ ಭೇದವತ್ ದರ್ಶನ ಭೇದ, ಉಪಾಸನಾದಲ್ಲಿ ಭೇದ ಹೇಗಿದೆಯೋ ಹಾಗೆ ದರ್ಶನದಲ್ಲಿ ಕೂಡ ಭೇದ ಇದೆ. ಅದನ್ನು ವೇದವಾಕ್ಯದಲ್ಲಿ ಹೇಳಿದ್ದಾರೆ. ಕಮಠ ಶ್ರುತಿ ಮತ್ತು ಅಧ್ಯಾತ್ಮ ಅನ್ನೋ ಗ್ರಂಥ ಇತ್ಯಾದಿ ಕಡೆಗಳಲ್ಲಿ ಹೇಳಿದ್ದಾರೆ. ಅಂತರ್ದೃಷ್ಟಯೋ ಬಹಿರ್ದೃಷ್ಟಯ ಅವತಾರ ದೃಷ್ಟಯ ಸರ್ವದೃಷ್ಟಯ, ನಾನಾ ಥರದ ದರ್ಶನ ಉಳ್ಳಂತಹ ಸಾಧಕರಿದ್ದಾರೆ. ಅದರಲ್ಲಿ ದೇವತೆಗಳು ಸರ್ವದೃಷ್ಟಿ ಉಳ್ಳವರು, ಭಗವಂತನನ್ನು ಸರ್ವತ್ರ ಕಾಣುವವರು. ತೇಷು ಚ ಉತ್ತರೋತ್ತರಂ ಆ ಬ್ರಹ್ಮಣ ಅನ್ಯೇಷು ತು ಯಥಾಯುಗಂ ಯಥಾ ಆಚಾರ್ಯ ಆಚಕ್ಷತೆ. ಅಂತರ್ದೃಷ್ಟಿಗಳಾದವರು ಕೆಲವರು, ಬಹಿರ್ದೃಷ್ಟಿಗಳು ಕೆಲವರು, ಅವತಾರ ದೃಷ್ಟಿಗಳು ಕೆಲವರು ಅಂತ ಅಧ್ಯಾತ್ಮ ಗ್ರಂಥದಲ್ಲಿ ಅದನ್ನು ಹೇಳ್ತಾರೆ. ದೃಷ್ಟ್ಯೈವ ಹ್ಯವತಾರಾಣ, ಅವತಾರಗಳನ್ನು, ಭಗವಂತನ ಅವತಾರಗಳನ್ನು ನೋಡಿಯೇ ಕೆಲವರು ಮುಕ್ತರಾಗ್ತಾರೆ. ಭಗವಂತನನ್ನ ಅಂತರಂಗದಲ್ಲಿ ಕಂಡು ಮುಕ್ತರಾಗ್ತಾರೆ. ಇನ್ನು ಕೆಲವರು ದೇವತೆಗಳು ಸರ್ವತ್ರ ಭಗವಂತನನ್ನು ಕಂಡು ಮುಕ್ತರಾಗ್ತಾರೆ. ತೇಷಾಂ ವಿಶೇಷಂ ಆಚಾರ್ಯ ವಕ್ತಿ, ಯಾರ್ಯಾರಿಗೆ ಹೇಗೆ ಮುಕ್ತಿ ಅಂತ ಅನ್ನೋದನ್ನ ಸರ್ವಜ್ಞನಾದಂತಹ ಗುರುವೇ ತಿಳಿಸ್ಬೇಕು. ಅವನು ತಿಳಿಸಿಕೊಟ್ಟ ಮಾರ್ಗದಲ್ಲಿ ಉಪಾಸನೆ ಮಾಡಿದಾಗ ಮುಕ್ತಿ ಅಂತ ಅದರ ತಾತ್ಪರ್ಯ. ಉಪಾಸನಾ ತಾರತಮ್ಯವತ್ ಈಶಾಪರೋಕ್ಷ ಜ್ಞಾನೇ ವಿಶೇಷಸ್ತು ತಾರತಮ್ಯಂ ಉತ್ತರೋತ್ತರಂ ಮಾನುಷಾನ್ ಆರಭ್ಯ ಬ್ರಹ್ಮಾಂತಂ ಸ್ಯಾತ್ ಜ್ಞಾನೇ ಸ್ಯಾತ್ ಉತ್ತರೋತ್ತರಂ ಅಂತ ಆಚಾರ್ಯರ ವಾಕ್ಯ ಏನಿದೆ ಅದಕ್ಕೆ ಹೀಗರ್ಥ. ಉಪಾಸನಾ ತಾರತಮ್ಯ ಹೇಗಿದೆಯೋ ಹಾಗೆ ಭಗವಂತನ ಅಪರೋಕ್ಷ ಜ್ಞಾನದಲ್ಲಿಯೂ ತಾರತಮ್ಯ ಇದೆ. ಅದು ಹೇಗೆ ಅಂದರೆ ಉತ್ತರೋತ್ತರ, ಮನುಷ್ಯರು, ಚಕ್ರವರ್ತಿಗಳು, ಪಿತೃಗಳು, ಋಷಿಗಳು ಮತ್ತು ದೇವತೆಗಳು, ಅದರಲ್ಲಿಯೂ ಚತುರ್ಮುಖ ಬ್ರಹ್ಮನ ವರೆಗೆ ಅತ್ಯಂತ ಶ್ರೇಷ್ಠವಾದ ಜ್ಞಾನ. ಕೊನೆಗೆ ಚತುರ್ಮುಖ ಬ್ರಹ್ಮನಲ್ಲಿ ಅತ್ಯಂತ ಶ್ರೇಷ್ಠವಾದ ಉಪಾಸನೆ ಮತ್ತು ಶ್ರೇಷ್ಠವಾದಂಥ ಜ್ಞಾನ. ತೇನ ವಿನ ಮುಕ್ತವು ತಾರತಮ್ಯ ಅನುಪತ್ತೇ. ಈ ಉಪಾಸನಾ ತಾರತಮ್ಯದಿಂದ ಏನು ಜ್ಞಾನ ತಾರತಮ್ಯ ಬರ್ತದೆ, ಅದಿಲ್ಲದೆ ಹೋದರೆ ಮುಕ್ತಿಯಲ್ಲಿ ತಾರತಮ್ಯ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಜ್ಞಾನ ತಾರತಮ್ಯ ಅನ್ನೋದು ಉಪಾಸನಾ ತಾರತಮ್ಯದ ಅಧೀನವಾಗಿದೆ. ಆದ್ದರಿಂದಲೇ ಈ ಹಿಂದೆ ಉಪಾಸನಾ ತಾರತಮ್ಯವನ್ನು ಮೊದಲು ಹೇಳಿ
ಆಮೇಲೆ ಜ್ಞಾನದ ತಾರತಮ್ಯವನ್ನು ಹೇಳಿದ್ದಾರೆ ಅಂತ ಅದರ ತಾತ್ಪರ್ಯ ತಿಳ್ಕೋಬೇಕು. ಮುಂದೆ 93ನೇ ಗದ್ಯ ಭಾಗದಲ್ಲಿ ಎತ್ತು ಅಂತ ಹೀಗೆ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ. ಆ ಅದಕ್ಕೆ ಸಂಬಂಧಪಟ್ಟ ಸೂತ್ರ ನ ಸಾಮಾನ್ಯಾತ್ ಉಪಲಬ್ಧೇ ಮೃತ್ಯುವನ್ನ ಹಿ ಲೋಕಾಪತ್ತಿ ಅಂತ. ಅದು 33ನೇ ಅಧಿಕರಣ. ಈ ಹಿಂದೆ ನಾವು ನೋಡಿದ್ದು 32ನೇ ಅಧಿಕರಣ. ಮುಂದೆ ನೋಡುವಂಥದ್ದು 33ನೇ ಅಧಿಕರಣ. ಮತ್ತೆ 53ನೇ ಸೂತ್ರ ನ ಸಾಮಾನ್ಯದ ಉಪಲಬ್ಧೇ ಮೃತ್ಯುವನ್ನ ಹಿ ಲೋಕಾಪತ್ತಿ ಅಂತ. ಅಲ್ಲಿ ವಿಷಯ ಏನಿದೆ ಅಂದರೆ ಭಗವದ್ರೂಪಾಣಾಂ ಅವಿಶೇಷಾತ್, ಭಗವಂತನ ರೂಪಗಳು ಎಲ್ಲ ಕಡೆಯೂ ಕೂಡ ಅಭಿನ್ನವೇ. ಆದ್ದರಿಂದ ಯಾವುದೇ ಒಂದು ಭಗವಂತನ ರೂಪವನ್ನು ಸಾಕ್ಷಾತ್ಕರಿಸ್ಕೊಂಡ್ರೂ ಆಗ್ತದೆ, ಅದನ್ನು ಮುಕ್ತಿ ಆದೀತು. ಹೊರತು ತನಗೆ ಬಿಂಬ, ತಾನು ಭಗವಂತನ ಪ್ರತಿಬಿಂಬ, ತನಗೆ ಬಿಂಬವಾದ ಭಗವಂತನ ರೂಪ ಏನಿದೆ ಅದರ ಜ್ಞಾನವೇ ಆಗಬೇಕು ಅಂತೇನಿಲ್ಲ. ಇತಿ ಪ್ರಾಪ್ತ. ಹೀಗೊಂದು ಪ್ರಶ್ನೆ ಬಂದಾಗ ರೂಪಾಣಾಂ ಸಾಮ್ಯೇಪಿ, ರೂಪಗಳ ಸಮಾನ ಇರಬಹುದು, ಆದರೆ ರೂಪ ವಿಶೇಷ ಜ್ಞಾನವೇ ಮುಕ್ತಿ ಹೇತು. ಅದರಲ್ಲೂ ನಿರ್ದಿಷ್ಟವಾದ ರೂಪದ ಜ್ಞಾನದಿಂದಲೇ ಮುಕ್ತಿ ಆಗುವುದು, ಹೊರತು ನತು ಜ್ಞಾನ ಮಾತ್ರ. ಯಾವುದೋ ಒಂದು ಜ್ಞಾನ, ಯಾವುದೋ ಒಂದು ರೂಪದ ಜ್ಞಾನ ಮಾತ್ರ ಆದರೆ ಸಾಕು ಅಂತ ಹೇಳಬಾರದು. ನತು ಜ್ಞಾನ ಮಾತ್ರ ಇತಿ ವಕ್ತುಂ ಪ್ರಾಪ್ತಂ. ಬಂದಿರುವಂಥ ಸೂತ್ರ ನ ಸಾಮಾನ್ಯಾದಪಿ ಉಪಲಬ್ಧೇ ಅಂತ. ಸಾಮಾನ್ಯ ದರ್ಶನಾಲೋಕಾಹ ಮುಕ್ತಿ ಯೋಗ್ಯಾತ್ಮ ದರ್ಶನಾತ್. ಸಾಮಾನ್ಯ ಭಗವಂತನ ರೂಪವನ್ನು ನಾವು ಸಾಕ್ಷಾತ್ಕರಿಸ್ಕೊಂಡ್ರೆ ಅದರಿಂದ ಶ್ರೇಷ್ಠ ಲೋಕಗಳು ಸಿಗಬಹುದು. ಆದರೆ ಮುಕ್ತಿ ದೊರಿಬೇಕಾದ್ರೆ ಮಾತ್ರ ತನಗೆ ಯೋಗ್ಯವಾದ ಭಗವಂತನ ರೂಪವನ್ನು ನೋಡಿದಾಗಲೇ ಸಾಧ್ಯ. ಮುಚ್ಯತೆ ನಾತ್ರ ಸಂದೇಹೋ ದೃಷ್ಟಿಯಾತು ಸ್ವಾತ್ಮಯೋಗ್ಯ. ತನಗೆ ಯೋಗ್ಯವಾದ ಭಗವಂತನ ರೂಪವನ್ನು ಕಂಡಾಗಲೇ ಮುಕ್ತಿ. ದರ್ಶನೇನ ಆತ್ಮಯೋಗ್ಯೇನ ಮುಕ್ತಿರ್ನಾನೇನ ಕೇನಚಿತ್. ಇವೆಲ್ಲ ಕೆಲವು ಉಲ್ಲೇಖಗಳು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬಂದದ್ದು. ತದರ್ಥೋಪಿ ತತ್ವಮಂಜರಿಯಲ್ಲಿ ಹೀಗೆ ಹೇಳ್ತಾರೆ, ತದರ್ಥೋಪಿ ಜ್ಞಾನೇ ಸ್ಯಾದುತ್ತರೋತ್ತರಂ. ಅಂದರೆ ಜ್ಞಾನೇ ಅಂದರೆ ಭಗವದ್ ಅಪರೋಕ್ಷ ಜ್ಞಾನೇ. ವಿಶೇಷ ಜ್ಞಾನಕ್ಕೆ ಸಂಬಂಧಪಟ್ಟ ವಿಶೇಷ ಅಂದ್ರೆ ಅದೇನು? ಸ್ವಬಿಂಬ ವಿಷಯಕತ್ವ ರೂಪ ವಿಶೇಷ. ತಾನು ಜೀವ ಪ್ರತಿಬಿಂಬ, ತನಗೆ ಬಿಂಬವಾದ ಭಗವಂತನ ರೂಪ ಹೊಂದಿದೆ. ಆ ಬಿಂಬವನ್ನು ವಿಷಯೀಕರಿಸುವಿಕೆ ಎನ್ನುವುದೇ ಆಯಾ ಸಾಧಕ ಪಡೆಯುವ ಜ್ಞಾನದಲ್ಲಿರುವ ವೈಶಿಷ್ಟ್ಯ. ಇದು ರೂಪ ವಿಶೇಷಸ್ತು ಸ್ಯಾತ್ ಮುಕ್ತಸ್ಯ ಇತಿ ಅರ್ಥಕಥನೇನ ಸಂಗೃಹೀತೋ ಬೋಧ್ಯ. ಮುಕ್ತನಾದ ಜೀವನಿಗೆ ಹೀಗೆ ಮುಕ್ತಿ ಅನ್ನೋದು ದೊರೆಯುವುದು, ಅವನು ಮುಕ್ತ ಅಂತ ಅನಿಸ್ಕೊಳ್ಳೋದು ತನಗೆ ಯೋಗ್ಯವಾದ ಭಗವಂತನ ರೂಪವೊಂದನ್ನು ಉಪಾಸಿಸಿದಾಗಲೇ ಅಂತ ಅದರ ತಾತ್ಪರ್ಯ. ಹೀಗೆ ವಿಶೇಷಸ್ತು, ವಿಶೇಷ ಅಂದರೆ ಅಲ್ಲಿ ಬಿಂಬ ವಿಷಯಕತ್ವ ಅನ್ನುವುದೇ ವಿಶೇಷ ಜ್ಞಾನದ ವೈಶಿಷ್ಟ್ಯ. ಇದನ್ನು ಆಚಾರ್ಯರು ಸಂಗ್ರಹ ಮಾಡಿದ್ದಾರೆ. ಇತಿ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯ ವಿರಚಿತಸ್ಯ ಬ್ರಹ್ಮಸೂತ್ರಾಣ ಭಾಷ್ಯಸ್ಯ ವಿವೃತೌ ರಾಘವೇಂದ್ರ ಇತಿ ಕೃತಾಯಾಂ ತತ್ವಮಂಜರಿಯಾಖ್ಯಾಯಾಂ ತೃತೀಯಾಧ್ಯಾಯಸ್ಯ ತೃತೀಯ ಪಾದ. 3ನೇ ಅಧ್ಯಾಯ ಇಲ್ಲಿಗೆ ಸಮಾಪ್ತ ಆಗಿದೆ.